हुबली में धूल की समस्या गंभीर हो गई है। फ्लाईओवर के काम के चलते शहर भर में धूल फैल गई है, जिससे लोगों को सांस लेने में परेशानी हो रही है। म्युनिसिपल कॉर्पोरेशन ने धूल कम करने के लिए पानी का स्प्रे करना शुरू कर दिया है, लेकिन समस्या का समाधान नहीं हो पा रहा है। साथ ही लोगों को स्वास्थ्य संबंधी समस्याओं का भी सामना करना पड़ रहा है। तो वहीं म्युनिसिपल कमिश्नर रुद्रेश घाली ने टेम्परेरी पुलिया बंद करने का वादा किया है। ಕಾಮಗಾರಿಯಿಂದ ಧೂಳಿನ ನಿರ್ವಹಣೆಗೆ ಒಂದು ಕೇವಲ ನೀರಷ್ಟೇ ಹಾಕೋದಾಗೈತಿ. ಈಗ ಅದು ಈ ಎಂಟೈರ್ ಸಿಟಿಯಲ್ಲಿ ಎಲ್ಲೆಲ್ಲಿ ಪಾಟ್ ಇದೆ, ಪಾಟ್ ಹೋಲ್ಸಿಂದನೂ ಧೂಳು ಆಗ್ತಿದೆ ಕೆಲವೊಂದು ಸಾರಿ. ಸೊ ಆ ಪಾಟ್ ಹೋಲ್ಸನ್ನು ಫಿಲ್ ಮಾಡಲಿಕ್ಕೆ ಪ್ರತಿಯೊಂದು ಝೋನ್ ವೈಸ್ ನಾವು ಟೆಂಡರ್ ಕರೆದು ಈ ಎಂಟೈರ್ ಸಮ್ಮರಲ್ಲಿ ಮಳೆಗಾಲ ಬರೋಕ್ಕಿಂತ ಮುಂಚೆ ಎಲ್ಲ ಪಾಟ್ ಹೋಲ್ಸನ್ನ ತುಂಬಿ ನಾವು ಎಲ್ಲಿ ಪಾಟ್ ಹೋಲ್ಸ್ನ ಮಾಡಿ ರಸ್ತೆಗಳನ್ನು ದುರಸ್ತಿ ಮಾಡಬೇಕು, ಅಲ್ಲಿ ಪ್ರತಿಯೊಂದು ಝೋನ್ ವೈಸ್ ನಾವು ಟೆಂಡರ್ ಕರೆದು ಅದನ್ನ ಪಾಟ್ ಹೋಲ್ಸನ್ನು ನೆಕ್ಸ್ಟ್ 2 ಮಂತ್ಸಲ್ಲಿ ಎಲ್ಲ ಪಾಟ್ ಹೋಲ್ಸನ್ನು ತುಂಬಲಿಕ್ಕೆ ನಾವು ಈಗಾಗಲೇ ಟೆಂಡರ್ ಕರೆದಿದ್ದೀವಿ. ಅದನ್ನ ವರ್ಕ್ ಮಾಡ್ತೀವಿ. ಇನ್ನು ಅಲ್ಲಿ ಫ್ಲೈಓವರ್ದು ಇನ್ನೂ ಕಾಮಗಾರಿ ಬಾಕಿ ಇರೋದ್ರಿಂದ, ಸೊ ಅಲ್ಲಿ ಕೆಳಗಡೆ ರಸ್ತೆ ಆಗೋದು ಬಾಕಿ ಇರೋದ್ರಿಂದ ಸ್ವಲ್ಪ ಈಗ ವೆಹಿಕಲ್ ಮೂಮೆಂಟ್ ಆಗಿ ಧೂಳು ಆಗ್ತಾಯಿದೆ. ನಾವು ಬೆಳಗ್ಗೆ ಮತ್ತು ಈವ್ನಿಂಗ್ ಅವರ್ಸಲ್ಲಿ, ಸೊ ಕೆಲವೊಂದು ಸರಿ ನೂನ್ ಅವರ್ಸಲ್ಲಿನೂ ಕೂಡ ನಮ್ಮ ಪಾಲಿಕೆ ವೆಹಿಕಲ್ಸಿಂದ ಸ್ಪ್ರಿಂಕ್ಲರ್ಸು ಮತ್ತು ಮಿಸ್ಟಿಂಗ್ ಮಷಿನ್ ತೊಗೊಂಡು ಅದರ ಮುಖಾಂತರ ನಾವು ಧೂಳನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾಯಿದ್ದೀವಿ. ಸೊ ಫ್ಲೈಓವರು ವರ್ಕು ಆಲ್ಮೋಸ್ಟ್ ಒಂದು ಮುಗಿಯೋ ಸ್ಟೇಜಲ್ಲಿ ಬಂದಿದೆ. ಆ ವರ್ಕ್ ಮುಗಿದ ಮೇಲೆ ಈ ಧೂಳು ತಾತ್ಕಾಲಿಕ ರಸ್ತೆ ಮಾಡಬೇಕಂತಂದು 7 ಕೋಟಿ ರೂಪಾಯಿ ಬಿಡುಗಡೆ ಆಗಿರ್ತೈತೆ ಸರ್. ಯಾಕೆ ಅದಿನ್ನೂ ಹಂಗೆ ಕುಂತಿದೆ ಅಂತ? ಇಲ್ಲ, ಪಾಲಿಕೆಯಿಂದ ಯಾವುದು ನಾವು 7 ಕೋಟಿ ಪ್ರಸ್ತಾವನೆ ಯಾವುದೂ ಇಲ್ಲ ನಮ್ಮ ಕಡೆಯಿಂದ. ಬಟ್ ನ್ಯಾಷನಲ್ ಹೈವೇದವರು ಅದನ್ನು ರೋಡ್ ಮಾಡ್ತಾರೆ. ನೀರು ಮತ್ತು ಮಣ್ಣು ಮಿಕ್ಸ್ ವಾಹನಗಳು ಸ್ಕಿಡ್ ಇಲ್ಲ, ಆ ಲೆವೆಲ್ ನಮ್ಮದು ಈಗ ಬಿಸಿಲು ಇರೋದ್ರಿಂದ ಇಟ್ ಈಸ್ ಎ ವೆರಿ ಸ್ಮಾಲ್ ಟೆಂಪರರಿ ರೆಮಿಡಿ. ಪರ್ಮನೆಂಟಾಗಿ ಆಗಲ್ಲ. ನೀರು ಹಾಕಿದ 1 ಗಂಟೆಯಲ್ಲಿ ಮತ್ತೆ ಬಿಸಿಲಿಗಾಗಿ ಒಣಗಿ ಮತ್ತೆ ಅದು ಧೂಳು ಏಳ್ತಾ ಇದೆ. ಸೊ ಆ ಥರ ಸ್ಕಿಡ್ ಆಗೋದು ಯಾವುದೂ ಕಂಪ್ಲೇಂಟ್ಸೂ ಬಂದಿಲ್ಲ. ಮತ್ತು ಈ ಬಿಸಿಲು ಇರೋದ್ರಿಂದ ನೀರಿನ ಪ್ರಮಾಣ ಅದಕ್ಕೇನು ತೊಂದರೆ ಮಾಡಲ್ಲ. ಸೊ ಅದು ಕಾಮಗಾರಿ ನಡೀತಾ ಇದೆ. ಕಾಮಗಾರಿ ಮುಗಿದ ಮೇಲೆ ಮತ್ತು ಆ ನ್ಯಾಷನಲ್ ಹೈವೇದವರು ಕೆಳಗಡೆ ಇರೋ ರಸ್ತೆನೂ ತೊಗೊಳ್ತಾ ಇದ್ದಾರೆ ಅವರು. ಸೊ ಅದು ಗರ್ಡರ್ ಫಿಕ್ಸ್ ಮಾಡಿದ ಮೇಲೆ ಆ ರಸ್ತೆ ಅವರು ಪ್ರಾರಂಭ ಮಾಡ್ತಾರೆ. ನೆಕ್ಸ್ಟ್ 1-2 ತಿಂಗಳಲ್ಲಿ ಆ ರಸ್ತೆನೂ ಕಂಪ್ಲೀಟ್ ಆಗ್ತದೆ ನ್ಯಾಷನಲ್ ಹೈವೇ. ಈ ಸತ್ತು ಸರ್, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಏನು ಈ ಫ್ಲೈಓವರ್ ಕಾಮಗಾರಿ ನಡೆದದ, ಅಲ್ಲಿಂದ ಇಲ್ಲಿವರೆಗೂ ಕೂಡ ಗುಂಡಿ ಮುಕ್ತ ಆಗಿಲ್ಲ. ದೊಡ್ಡ ಗುಂಡಿಗಳು ಬಿದ್ದು ಧೂಳ ಈ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ತಿರುಗಾಡೋಂಥ ಪರಿಸ್ಥಿತಿ ಬಂದದ. ಮಾಸ್ಕ್ ಹಾಕೋಬೇಕನ್ನೋ ಒಂದು ಪರಿಸ್ಥಿತಿ ಬಂದದ. ಹಲವಾರು ಕಾಯಿಲೆಗಳು, ಅಸ್ತಮ ಆಗಿರ್ಬೋದು, ಸುಮಾರು ಕೆಮ್ಮು, ನೆಗಡಿ, ಅಸ್ತಮ, ಕ್ಯಾನ್ಸರ್ ಅಂತ ಕಾಯಿಲೆ ಕೂಡ ಈ ಧೂಳಿಗೆ ಬರ್ತಾ ಇರ್ತಕ್ಕಂಥ ಸನ್ನಿವೇಶ ಅದ. ಅದಕ್ಕೆ ಏನಪ್ಪ ಅಂದ್ರೆ ಮಹಾನಗರ ಪಾಲಿಕೆಯವರು ಆದಷ್ಟು ಕಾರ್ಪೊರೇಷನ್ ಹಿಡ್ಕೊಂಡು ನಮ್ಮ ಚೆನ್ನಮ್ಮ ಸರ್ಕಲ್ದಾಗ ಹೊಸೂರುವರೆಗೂ ಕೂಡ ಸಿಕ್ಕಾಪಟ್ಟೆ ಧೂಳು ತಗ್ಗು ಬಿದ್ದಿರ್ತವ್ರು. ಇವರು ಸರಿಯಾದಂಥ ನೀರು ಹೊಡೆದ ಬಿಡ್ತಾರೆ. ಅದಕ್ಕಾಗಿ ನೀರು ವೇಸ್ಟ್ ಮಾಡೋ ಬದಲಿ ಆದಷ್ಟು ಬೇಗ ಕಾಮಗಾರಿ ಏನಪ್ಪ ಅಂದ್ರೆ ಮುಗಿಸ್ರಿ. ಸಾರ್ವಜನಿಕರಿಗೆ ಪಬ್ಲಿಕ್ ಏನಪ್ಪ ಅಂದ್ರೆ ಅನುಕೂಲ ಮಾಡಿಕೊಡ್ರಿ. ಅದಕ್ಕೆ ರೋಡಿಗೆ ಸಾರ್ವಜನಿಕರು ರೋಡಿಗೆ ಇಳಿದು ಪ್ರತಿಭಟನೆ ಮಾಡುವಂಥದ್ದು ಸನ್ನಿವೇಶ ಬರಬಾರ್ದು. ಅದಕ್ಕೆ ಮುಂಚಿತವಾಗಿ ಎಚ್ಚೆತ್ಕೊಂಡು ಆದಷ್ಟು ಬೇಗ ಕಾಮಗಾರಿ ಮುಗಿಸ್ರಿ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ರೇವಣ ಸಿದ್ದಪ್ಪ, ಹೊಸಮಂದಿ ದೇಸಾಯಿ.